ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಗಾಂಧಿ ಬಗ್ಗೆ ಅವಹೇಳನ ಮಾಡಿ ಕಿರಿ ಕ್ಷಮೆ ಕೇಳಲ್ಲ ಎಂದು ಅನಂತ್ ಕುಮಾರ್ ಹೆಗಡೆ ಉದ್ದಟತನ. ಬಿಜೆಪಿ ಸಂಸದನ ಮಾತಿಗೆ ಲೋಕಸಭೆಯಲ್ಲಿ ಗದ್ದಲ. ಅವ್ರೊಂಥರ ಮಾನ ಮರ್ಯಾದೆ ಇಲ್ಲದವರು ಏನ್ ಮಾಡಕ್ಕಾಗಲ್ಲ. Prime Minister, the BJP leadership as a whole have to apologize. ಗಾಂಧೀಜಿ ಬಗ್ಗೆ ಅನಂತ್ ಕುಮಾರ್ ಹೆಗಡೆ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಸಭೆಯಲ್ಲೂ ಕೂಡ ಪ್ರತಿಧ್ವನಿಸಿದೆ ಅನಂತ್ ಕುಮಾರ್ ಹೆಗಡೆ ಅವರ ಹೇಳಿಕೆ. ಅನಂತ್ ಕುಮಾರ್ ಹೆಗಡೆ ಕ್ಷಮೆಯಾಚನೆಗೆ ವಿಪಕ್ಷಗಳು ಪಟ್ಟನ್ನ ಹಿಡಿದಿದ್ದಾವೆ. ಅವು ಕ್ಷಮೆ ಕೇಳಲೇಬೇಕು ಅಂತ ಪಟ್ಟನ್ನ ಹಿಡಿದಿರುವಂತದ್ದು ಲೋಕಸಭೆಯಲ್ಲಿ. ಲೋಕಸಭೆ ಕಲಾಪ ಆರಂಭವಾಗ್ತಿದ್ದಂತೆ ವಿಪಕ್ಷಗಳು ಗಲಾಟೆಯನ್ನ ತೆಗೆದಿದ್ದಾವೆ. ಅನಂತ್ ಕುಮಾರ್ ಹೆಗಡೆ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ವಿಪಕ್ಷದ ನಾಯಕರು. ಗಲಾಟೆ ಜೋರಾಗ್ತಿದ್ದಂತೆ ಕಲಾಪವನ್ನ ಮುಂದೂಡಿದ್ದಾರೆ ಲೋಕಸಭೆಯ ಸ್ಪೀಕರ್. ಇಲ್ಲಿ ಪ್ರಮುಖವಾಗಿ ಲೋಕಸಭೆಯಲ್ಲಿ ಅನಂತ್ ಕುಮಾರ್ ಹೆಗಡೆ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷಗಳೆಲ್ಲವೂ ಕೂಡ ಅದನ್ನ ವಿರೋಧಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿ ಗದ್ದಲ ಕೋಲಾಹಲವನ್ನ ಎಬ್ಬಿಸಿದ್ವು. ಅವರು ಕ್ಷಮೆಯನ್ನ ಕೇಳಲೇಬೇಕು ಅಂತ ಹೇಳಿ. माननीय सदस्यों, प्रश्नकाल बहुत महत्वपूर्ण काल होता है और इस प्रश्नकाल के महत्वपूर्ण काल को समझें। माननीय सदस्यगण, गृह मंत्री जी आपकी बात का प्रश्न का जवाब देना चाहते हैं. आप बैठे अपनी सीटों पे. ಅನಂತ್ ಕುಮಾರ್ ಹೆಗಡೆ ಅವರ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಈಗ ಆಲ್ರೆಡಿ ಸಾಕಷ್ಟು ಕಡೆ ಪ್ರತಿಭಟನೆಯನ್ನ ಮಾಡಿದೆ. ಇನ್ನು ಒಂದ್ ಕಡೆ ಬಿಜೆಪಿ ಶೋಕಾಸ್ ನೋಟಿಸ್ ಅನ್ನ ಕೂಡ ಕೊಟ್ಟಿರುವಂತದ್ದು ಅನಂತ್ ಕುಮಾರ್ ಹೆಗಡೆ ಅವರಿಗೆ. ಇಷ್ಟೆಲ್ಲ ಆದ್ಮೇಲೆ ಕ್ಷಮೆ ಕೇಳಲಿಕ್ಕೆ ಅನಂತ್ ಕುಮಾರ್ ಹೆಗಡೆ ಅವರು ನಕಾರವನ್ನ ವ್ಯಕ್ತಪಡಿಸಿದ್ದಾರೆ. ನಳಿನ್ ಕುಮಾರ್ ಕಟೀಲ್ ಪ್ರಯತ್ನ ಮಾಡಿದ್ದು ಕೂಡ ವಿಫಲವಾಗಿದೆ. ಹೆಗಡೆ ಮನವೊಲಿಸಲಿಕ್ಕೆ ಪ್ರಯತ್ನ ಮಾಡಿದ್ರು ನಳಿನ್ ಕುಮಾರ್ ಕಟೀಲ್ ಅವರು, ಅದು ಕೂಡ ವಿಫಲವಾಗಿದೆ. ಹೆಗಡೆ ಮನೆಗೆ ಹೋಗಿ ಮನವೊಲಿಸುವಂತ ಪ್ರಯತ್ನವನ್ನ ಪಟ್ಟಿದ್ರು. ನಿಮ್ಮ ಹೇಳಿಕೆಯಿಂದ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ, ಕೂಡಲೇ ಕ್ಷಮೆಯನ್ನ ಕೇಳುವಂತೆ ನಳಿನ್ ಕುಮಾರ್ ಕಟೀಲ್ ಅವರು ಮನವಿಯನ್ನ ಮಾಡಿಕೊಂಡಿದ್ರು. ದೆಹಲಿ ಚುನಾವಣೆ ವೇಳೆ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಈ ವಿಚಾರ, ನೀವು ಮಾತನಾಡಿರೋದು. ಸೊ ದಯವಿಟ್ಟು ಕ್ಷಮೆ ಕೇಳ್ಬಿಡಿ, ಇಲ್ಲಾಂದ್ರೆ ಪಕ್ಷಕ್ಕೆ ಡ್ಯಾಮೇಜು ಅಂತ ಮನವೊಲಿಸೋದಕ್ಕೆ ಹೋಗಿದ್ರು ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು. ಆದ್ರೆ ಅದಕ್ಕೆ ಒಪ್ಪಿಲ್ಲ ಅನಂತ್ ಕುಮಾರ್ ಹೆಗಡೆ. ರಾಷ್ಟ್ರೀಯ ನಾಯಕರ ಸೂಚನೆ ಮೇರೆಗೆ ಕ್ಷಮೆ ಕೇಳಿ ಕಟೀಲ್ ಪ್ರಸ್ತಾಪವನ್ನ ಅಲ್ಲೇ ತಳ್ಳಿ ಹಾಕಿದ್ದಾರೆ ಅನಂತ್ ಕುಮಾರ್ ಹೆಗಡೆ. ಹೈಕಮಾಂಡ್ ನೋಟಿಸ್ಗೆ ಉತ್ತರ ನೀಡಿದ್ದೇನೆ, ಮುಂದಿನದನ್ನ ಹೈಕಮಾಂಡ್ ನಿರ್ಧಾರ ಮಾಡ್ಲಿ, ನನ್ನ ಹೇಳಿಕೆಗೆ ನಾನು ಈಗಲೂ ಕೂಡ ಬದ್ಧ ಅಂತ ಹೇಳಿದ್ದಾರೆ ಅನಂತ್ ಕುಮಾರ್ ಹೆಗಡೆ. ನಾನು ಹೇಳಿದ್ ಕರೆಕ್ಟ್ ಆಗೇ ಇದೆ, ತಪ್ಪೇನಿಲ್ಲ ಅಂತ ಅನಂತ್ ಕುಮಾರ್ ಹೆಗಡೆ ಅವರು ನಳಿನ್ ಕುಮಾರ್ ಕಟೀಲ್ ಅವರು ಹೋದಂತಹ ಸಂದರ್ಭದಲ್ಲಿ ತಮ್ಮ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಈಗ ಆಲ್ರೆಡಿ ಕೊಟ್ಟಿದ್ದಂತ ನೋಟಿಸ್ಗೆ ಉತ್ತರ ಕೊಟ್ಟಿದ್ದೇನೆ, ಮುಂದೇನ್ ಮಾಡ್ಬೇಕು ನೋಡೋಣ, ಅವ್ರು ಏನ್ ನಿರ್ಧಾರವನ್ನ ಕೈಗೊಳ್ಳುತ್ತೋ ಹೈಕಮಾಂಡ್, ಅದರಂತೆ ನಾನು ಅದಕ್ಕೆ ಬದ್ಧವಾಗಿದ್ದೇನೆ. ಆದ್ರೆ ಕ್ಷಮೆಯಂತೂ ಕೇಳೋ ಮಾತೇ ಇಲ್ಲ ಅಂತ ಕಡ್ಡಿ ತುಂಡು ಮಾಡಿದ ರೀತಿಯಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಹೇಳಿ ಕಳಿಸಿದ್ದಾರೆ. ಹೆಗಡೆ ಅವರ ಮನೆಗೇನೆ ಹೋಗಿ ಮನವೊಲಿಸುವಂತ ಪ್ರಯತ್ನವನ್ನ ಪಟ್ಟಿದ್ರು ಬಿಜೆಪಿಯ ರಾಜ್ಯಾಧ್ಯಕ್ಷ ಹಾಗೆ ಸಂಸದರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರು. ಆದ್ರೆ ಅವರ ಮನವೊಲಿಕೆ ಪ್ರಯತ್ನ ಸಂಪೂರ್ಣವಾಗಿ ವಿಫಲವಾಗಿದೆ. ಕ್ಷಮೆ ಕೇಳಿ ಸಾರ್, ಯಾಕೆಂದ್ರೆ ರಾಷ್ಟ್ರದಾದ್ಯಂತ ನಿಮ್ಮ ಮಾತು ಚರ್ಚೆ ಆಗ್ತಾ ಇದೆ. ಅದೇ ವಿಚಾರವನ್ನ ಇಟ್ಕೊಂಡು ಕಾಂಗ್ರೆಸ್ ಗದ್ದಲ ಕೋಲಾಹಲವನ್ನ ಎಬ್ಬಿಸ್ತಾ ಇದೆ.
ಸೊ ಹೀಗಾಗಿ ಕ್ಷಮೆಯನ್ನ ಕೇಳಿ ಅನಂತ್ ಕುಮಾರ್ ಹೆಗಡೆ ಅವರೇ ಅಂತ ನಳಿನ್ ಕುಮಾರ್ ಕಟೀಲ್ ಅವರು ಮನವಿಯನ್ನ ಮಾಡಿಕೊಂಡು ಮನವೊಲಿಸುವಂತ ಪ್ರಯತ್ನವನ್ನ ಮಾಡೋದಕ್ಕೆ ಹೋಗಿದ್ರು. ಆದ್ರೆ ನಳಿನ್ ಕುಮಾರ್ ಕಟೀಲ್ ಅವರ ಮಾತಿಗೆ ಒಪ್ಕೊಂಡಿಲ್ಲ. ತಾಯಿಯನ್ನೇ ಕೊಂದ ಪಾಪಿ ಮಗಳು ಕತ್ತು ಸೀಳಿದ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ವಿಡಿಯೋ ಸಮೇತ ಇಂಚಿಂಚು ಮಾಹಿತಿ ಸಿಕ್ಕಿದೆ ನ್ಯೂಸ್ 18 ಕನ್ನಡಕ್ಕೆ. ಮಗಳಿಂದ ತಾಯಿ ಕೊಲೆ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಈಗ ಸಿಗ್ತಾ ಇರುವಂತದ್ದು. ಪ್ರಿಯಕರನೊಂದಿಗೆ ಸೇರಿ ತಾಯಿ ಕೊಲೆಗೆ ಸ್ಕೆಚ್ ಅನ್ನ ಹಾಕಿದ್ಲ ಅನ್ನುವ ಪ್ರಶ್ನೆ ಈಗ ಎದ್ದಿದೆ. ಯಾವ ಕಾರಣಕ್ಕೆ ಈ ಪ್ರಶ್ನೆ ಎದ್ದೇಳ್ತಾ ಇದೆ ಅಂದ್ರೆ, ಕೊಲೆ ಬಳಿಕ ಅಮೃತ ಎಸ್ಕೇಪ್ ಆಗ್ತಾ ಇರುವಂತ ದೃಶ್ಯ ಸೆರೆಯಾಗಿರುವಂತದ್ದು. ಈಕೆ ಒಬ್ಳು ಕೊಲೆ ಮಾಡಿಬಿಟ್ಟು ತನ್ನ ತಮ್ಮನಿಗೂ ಕೂಡ ಕೊಲೆಗೆ ಯತ್ನವನ್ನ ಮಾಡಿಬಿಟ್ಟು ಪರಾರಿ ಆಗ್ತಾ ಇರುವಂತ ಸಂದರ್ಭದಲ್ಲಿ ಈಕೆಗೆ ಆತ ಪ್ರಿಯಕರ ಸಾಥ್ ಕೊಟ್ಟ ಅನ್ನುವ ಪ್ರಶ್ನೆ ಕಾಡ್ತಾ ಇರುವಂತದ್ದು. ಎಸ್ಕೇಪ್ ಆಗ್ತಾ ಇರುವಂತ ದೃಶ್ಯ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ನಿಮ್ಗೂ ಕೂಡ ತೋರಿಸ್ತಾ ಇದ್ವಿ ಆ ಒಂದು ದೃಶ್ಯಾವಳಿಯನ್ನ. ಆಕೆ ಕೊಲೆ ಮಾಡಿ ಬೆಳಗ್ಗೆ ಕೊಲೆಯನ್ನ ಮಾಡಿ ಎಸ್ಕೇಪ್ ಆಗಿದ್ದಾಳೆ. ಅಲ್ಲೊಬ್ಬ ಪಲ್ಸರ್ ಬೈಕ್ ನಲ್ಲಿ ವೆಯ್ಟ್ ಮಾಡ್ತಾ ಇದ್ದ, ಆಕೆ ಬರೋದನ್ನೇ ಕಾಯ್ತಾ ಇದ್ದ, ಆಕೆ ಹೋಗ್ತಿದ್ದ ಹಾಗೆ ಇವರಿಬ್ರು ಮೋಸ್ಟ್ಲಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಅಂತ ಕಾಣಿಸುತ್ತೆ. ನಾನು ಕೊಲೆ ಮಾಡಿ ಬರ್ತೀನಿ, ಆಗ ಪರಾರಿ ಆಗೋಣ, ಎಸ್ಕೇಪ್ ಆಗೋಣ ಅಂತ ರೆಡಿ ಆಗಿದ್ರು ಅನ್ಸುತ್ತೆ. ಯಾವಾಗ ಈಕೆ ಹೊರಗೆ ಬರ್ತಾಳೆ, ಆತ ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಈಕೆಯನ್ನ ಕರ್ಕೊಂಡು ತೆರಳಿದ್ದಾನೆ. ಇನ್ನು ಈ ಒಂದು ಘಟನೆ ನಡೀತಲ್ಲ, ಆ ಒಂದು ಸ್ಥಳದಿಂದ ನಮ್ಮ ಪ್ರತಿನಿಧಿ ಮಂಜು ಆರ್ಯ ವಾಕ್ತುರವನ್ನ ಮಾಡಿದ್ದಾರೆ, ನೋಡೋಣ. ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬಾಕೆ 15 ಲಕ್ಷ ಸಾಲ ಮಾಡಿ ಸಾಲಗಾರರು ಮನೆ ಹತ್ರ ಬರ್ತಾರೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ತಾಯಿಯನ್ನೇ ಬರ್ಬರವಾಗಿ ಕೊಲೆ ಮಾಡಿರುವಂತಹ ಘಟನೆ KR ಪುರಂ ಠಾಣಾ ವ್ಯಾಪ್ತಿಯ ಅಕ್ಷಯ್ ನಗರದಲ್ಲಿ ನಡೆದಿದೆ. ನೀವೊಂದು ದೃಶ್ಯಾವಳಿಯನ್ನು ನೋಡ್ತಾ ಇರಬಹುದು. ಇದು ಅಕ್ಷಯ್ ನಗರದಲ್ಲಿರುವಂತಹ ನಿರ್ಮಲಾ ಎಂಬುವರ ಮನೆ. ನಿರ್ಮಲಾ ಎಂಬುವರ ಪುತ್ರಿ ಅಮೃತ ಮಾರತಳಿಯ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರು. ಜೊತೆಗೆ ಅವರು ಕಂಪನಿ ಕಡೆ 15 ಲಕ್ಷ ಸಾಲವನ್ನು ಕೂಡ ಮಾಡಿದ್ರು ಅವರ ಒಂದು ಪರಿಚಯ ಇದ್ದಂತಹ ಅವರ ಬಳಿಯಲ್ಲಿ. ಇನ್ನು ಸಾಲಗಾರರು ಕೂಡ ಅಷ್ಟೇ ಇತ್ತೀಚಿನ ದಿನಗಳಲ್ಲಿ ಪ್ರತಿನಿತ್ಯವೂ ಕೂಡ ಅಷ್ಟೇ ಅಮೃತಗೆ ಕರೆ ಮಾಡಿ ಮನೆ ಹತ್ರ ಬರ್ತೀವಿ, ಸಾಲವನ್ನು ವಾಪಸ್ ಕೊಡಲಿಲ್ಲ ಅಂದ್ರೆ ಅಂತ ಬೆದರಿಕೆಯನ್ನು ಕೂಡ ಹಾಕ್ತಿದ್ರು. ಎಲ್ಲೋ ಒಂದು ರೀತಿ 15 ಲಕ್ಷ ಅಮೃತ ಯಾಕೆ ಸಾಲ ಮಾಡಿದ್ಲು ಅನ್ನೋದು ಇದುವರೆಗೂ ಕೂಡ ಅಷ್ಟೇ ಗೌಪ್ಯವಾಗಿ ಉಳಿದಿದೆ. 2 ದಿನಗಳ ಹಿಂದೆ 15 ಲಕ್ಷ ಹಣ ಕೊಡ್ಲಿಲ್ಲ ಅಂದ್ರೆ ಮನೆ ಬಳಿ ಬರ್ತೀವಿ ಅಂತ ಸಾಲಗಾರರು ಹೇಳಿದಂತ ಹಿನ್ನೆಲೆಯಲ್ಲಿ ಇದೇ ಒಂದು ಮನೆಗೆ ಬಂದಂತಹ ಅಮೃತ ನಾಳೆ ಬೆಳಿಗ್ಗೆ ಎಲ್ಲರೂ ಕೂಡ ಅಷ್ಟೇ ಹೈದರಾಬಾದ್ಗೆ ಹೋಗೋಣ, ಟಿಕೆಟ್ ಬುಕ್ ಮಾಡಿದ್ದೀನಿ ಅಂತಲೂ ಕೂಡ ಹೇಳ್ತಾಳೆ. ಜೊತೆಗೆ ಹೈದರಾಬಾದ್ಗೆ ಹೋಗೋಣ ಅಂತ ಹೇಳಿದಂತಹ ಬಳಿಕ ತಾಯಿ ಮತ್ತು ತಮ್ಮ ಹರೀಶ್ ಇಬ್ರು ಕೂಡ ಅಷ್ಟೇ ಮನೆಯಲ್ಲಿ ಮಲಗ್ತಾರೆ. ಮಲಗಿದೆ ಆದಂತಹ ಬಳಿಕ ರಾತ್ರಿ ಸುಮಾರು 1 ಗಂಟೆಯ ವೇಳೆಗೆ ಅಮೃತ ಮನೆಯಲ್ಲಿದ್ದಂತಹ ಚಾಕುವನ್ನು ತೆಗೆದುಕೊಂಡು ತನ್ನ ತಾಯಿ ನಿರ್ಮಲನ ಏನೋ ಮನೆ ಕಾಣ್ತಿದ್ದ ಲಾಕ್ ಮಾಡಿರುವಂತಹ ಒಂದು ಮನೆ, ಆ ಒಂದು ಮನೆಯ ಒಳಗೆ ಬರ್ಬರವಾಗಿ ಚಾಕುವಿನಿಂದ ಹಿರಿದು ಕೊಲೆಯನ್ನ ಮಾಡ್ತಾರೆ. ಇನ್ನು ಆಕೆ ಕೊಲೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಕಿರ್ಚಾಟವನ್ನು ಕೇಳಿದಂತಹ ನಿರ್ಮಲ ಅವರ ಪುತ್ರ ಹರೀಶ್ ಕೂಡ ಅಷ್ಟೇ ಇನ್ನು ಬಂದು ಅದನ್ನ ತಡೆಯೋಕೆ ಪ್ರಯತ್ನ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಹರೀಶ್ ಮೇಲೆಯೂ ಕೂಡ ಅಷ್ಟೇ ಆ ಒಂದು ಅಮೃತ ಮಾರಣಾಂತಿಕವಾಗಿ ಹಲ್ಲೆಯನ್ನು ನಡೆಸ್ತಾರೆ. ಇದಾದಂತಹ ಬಳಿಕ ಹರೀಶ್ ಯಾಕೆ ನಿಮ್ಮ ತಾಯಿಯನ್ನ ಕೊಲೆ ಮಾಡ್ತಿದ್ದೀರಾ ಅನ್ನುವಂಥದ್ದನ್ನು ಕೇಳಿದಂತಹ ವೇಳೆಯಲ್ಲಿ ನಾನು 15 ಲಕ್ಷ ಹಣವನ್ನ ಸಾಲವನ್ನಾಗಿ ಮಾಡಿದ್ದೀನಿ, ಆ ಒಂದು ಸಾಲಗಾರರು ಕೂಡ ಅಷ್ಟೇ ನಿಮ್ಮ ಮನೆ ಬಳಿ ಬಂದು ಗಲಾಟೆಯನ್ನು ಮಾಡ್ತೀನಿ ಅನ್ನೋ ಒಂದು ಕಾರಣಕ್ಕೆ ನಾನು ಸಾಲಗಾರರನ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ, ಜೊತೆಗೆ ಮಾನ ಮರ್ಯಾದೆ ಕೂಡ ಹೋಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ನಾನು ತಾಯಿಯನ್ನ ಕೊಲೆ ಮಾಡ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸದ್ಯಕ್ಕೀಗ ಅಮೃತ ಕೂಡ ಘಟನೆ ಬಳಿಕ ಅವರು ನಾಪತ್ತೆಯಾಗಿದ್ದಾರೆ. ಜೊತೆಗೆ KR ಪುರಂ ಪೊಲೀಸರು ಕೂಡ ಅಮೃತಗೋಸ್ಕರ ತೀವ್ರ ಹುಡುಕಾಟವನ್ನು ಮಾಡ್ತಿದ್ದಾರೆ. ಇದುವರೆಗೂ ಕೂಡ ಅಷ್ಟೇ ಅಮೃತ ಯಾಕೆ 15 ಲಕ್ಷ ಹಣವನ್ನ ಸಾಲವನ್ನ ಮಾಡಿದ್ರು, ಯಾರ ಬಳಿ ಸಾಲ ಮಾಡಿದ್ರು ಅನ್ನೋದ್ರ ಬಗ್ಗೆ ಇನ್ನು ಯಾವುದೇ ರೀತಿಯ ಖಚಿತ ಮಾಹಿತಿ ಕೂಡ ಸದ್ಯಕ್ಕೆ ಪೊಲೀಸರಿಗಿಲ್ಲ. ಸದ್ಯ KR ಪುರಂ ಪೊಲೀಸರು ಕೂಡ ಅಷ್ಟೇ ಅಮೃತಗಾಗಿ ತೀವ್ರ ಹುಡುಕಾಟವನ್ನು ಕೂಡ ನಡೆಸಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮೃತ ನಿರ್ಮಲಾ ಅವರ ಅಣ್ಣ ಕೂಡ ಮಾತನಾಡಿದ್ದಾರೆ, ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವ್ರೇನ್ ಮಾತನಾಡಿದ್ದಾರೆ ನೋಡೋಣ. 33-34 ವರ್ಷ ಅವ್ರು ಇಲ್ಲಿ ಬೆಂಗಳೂರಲ್ಲಿ ಇರಕತ್ತಿ, ಲಿಂಗರಾಜಪುರದಲ್ಲಿದ್ದರು, ಅಲ್ಲಿಂದ ಇಲ್ಲಿದ್ದಾರೆ. 33-34 ವರ್ಷ ಮದುವೆ ಮಾಡಿಕೊಟ್ಟು ಅವ್ರಿಗೆ. ಮಗಳು ವಿಚಾರ ಎಲ್ಲ ಮುಚ್ಚಿಟ್ಬಿಟ್ರು ಅವರು, ಯಾವುದು ಗೊತ್ತಾಗಿಲ್ಲ ನಮಗೆ. ನಾವು ನಮ್ಮ ತಂಗಿ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ಯಾವುದೇ ಆಸ್ತಿ ಗಳಿಸ್ತಾ ಇದ್ರೂ ನಾವು ರಿಲೇಷನ್ಶಿಪ್ ಇರಬೇಕು, ಅಣ್ಣ ತಂಗಿ ಎಲ್ಲರೂ. ನನಗೆ 5:15 ಫೋನ್ ಮಾಡಿದಾಗ ನಾನು ಡ್ಯೂಟಿನಲ್ಲಿದ್ದೆ. ಸಡನ್ನಾಗಿ ಹೋಗಿ ನಮ್ಮ ಮೇಲಾಧಿಕಾರಿಗಳಿಗೆ ಹೇಳ್ಕೊಂಡು ಪರ್ಮಿಷನ್ ತಗೊಂಡು ನಾನು ಹೋಗಿ ಬಂದೆ. ಅವ್ರು ಯಾರಿಗೂ ಶೇರ್ ಮಾಡಿಲ್ಲ, ಅವರೆಲ್ಲ ಮುಚ್ಚಿಟ್ಟಿದ್ದಾರೆ, ಎಲ್ಲ ಮುಚ್ಚಿಟ್ಟಿದ್ದಾರೆ. ಅವನ ತಮ್ಮನ ಹೆಸರಲ್ಲೇ ಸಾಲ ಮಾಡಿರೋದು, ಅವಳ ಹೆಸರಲ್ಲಿ ಸಾಲ ಮಾಡಿಲ್ಲ. ಮಲಗಿದ್ರು, ಬೆಳಿಗ್ಗೆನೇ ಹೈದರಾಬಾದ್ ಹೋಗ್ಬೇಕನ್ನೋ ಮಾತು ಹೇಳಿದ್ರು. 1 ವಾರದಿಂದ ನಮ್ಮ ತಂಗಿ ದಾವಣಗೆರೆ ಬಂದಿದ್ರು. ಇರಮ್ಮ ಇನ್ನೊಂದು ವಾರ ಇರುವಂದು, ಇಲ್ಲ ಹಂಗೆ ಹೈದರಾಬಾದ್ಗೆ ಹೋಗ್ತಾರೆ ಅವಳು ಕೆಲಸ ವಿಚಾರವಾಗಿ, ಮತ್ತು ನಾವು ಎಲ್ಲ ಹೋಗ್ಬೇಕಾಗ್ತತಿ ಅಂತಂದೆ ಅಂದ್ರೆ, ಹಂಗಾಗಿ ನಾನು ಸುಮ್ಮನೆ ಇದ್ದೆ. ನಾನು
ನಾನು ಆಕಾಂಕ್ಷಿ ಎಲ್ರೂ ಆಗ್ಬೇಕು ಮಿನಿಸ್ಟರ್. ಯಾರಿಗೆ ಪಟ್ಟ ಯಾರಿಗೆ ಗುನ್ನ, ಕ್ಯಾಬಿನೆಟ್ ಕ್ಲೈಮ್ಯಾಕ್ಸ್. ಗುರುವಾರ ಮಂತ್ರಿಮಂಡಲದ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ರಾಜಭವನದಲ್ಲಿದೆ. ಏನಾದರೂ ಗೌರವ ಸ್ಥಾನಮಾನ ಕೊಡ್ತೀವಿ ಅದನ್ನು ನಮ್ಗೆ ಹೇಳಿದ್ದಾರೆ. ಎಲ್ಲರನ್ನ ಮಾಡಿ ಒಬ್ಬನ್ನೇ ಬಿಟ್ಟರೆ ನಮಗೆ ಅನ್ಯಾಯ ಆಗ್ತದೆ. ಅವ್ರಿಗೆ ಗೊತ್ತಿದೆ ಏನ್ ಮಾಡಬೇಕು, ಅವ್ರಿಗೆ ಬಿಟ್ಟಂತ ವಿಚಾರ. ಯಾವುದೇ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಸಂಪುಟ ವಿಸ್ತರಣೆ ಅನ್ನೋದು ಜೇನುಗೂಡಿಗೆ ಕೈ ಹಾಕ್ತಂತೆ. ಅದೇ ರೀತಿಯಾಗಿ ಈಗ ಯಡಿಯೂರಪ್ಪನವರ ಸರ್ಕಾರಕ್ಕೆ ಎದುರಾಗಿರುವಂತದ್ದು ಸಂಕಟ. ನಾನು ಸಚಿವ ಸ್ಥಾನದ ಆಕಾಂಕ್ಷಿ, ನಾನು ಕೂಡ ಆಕಾಂಕ್ಷಿ, ನಂಗೂ ಬೇಕು ಸಚಿವ ಸ್ಥಾನ ಅಂತ ಕೇಳೋರೆ ಎಲ್ಲರೂ ಆಗ್ಬಿಟ್ಟಿದ್ದಾರೆ ಬಿಜೆಪಿ ಶಾಸಕರು. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ನಿರಾಣಿ ಅವರು ಹೇಳ್ತಾನೆ ಇದ್ದಾರೆ. ಮತ್ತೊಮ್ಮೆ ಮಾತನಾಡಿದ್ದಾರೆ, ಸಚಿವ ಸ್ಥಾನ ಕೊಟ್ರೆ ಸಚಿವನಾಗಿ ಕೆಲಸ ಮಾಡ್ತೀನಿ, ಕೊಡದೇ ಇದ್ರೆ ಶಾಸಕನಾಗಿ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೊಂದ್ ಕಡೆ ಸಚಿವ ಸ್ಥಾನ ಕೊಡೋದು ಬಿಡೋದು ಸಿಎಂ ನಿರ್ಧಾರ. ಸಿಎಂ ಏನೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ನಾವದಕ್ಕೆ ಬದ್ಧ ಅಂತ ಶಾಸಕರ ಭವನದಲ್ಲಿ ಮುರುಗೇಶ್ ನಿರಾಣಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಲಾಬಿಯನ್ನ ಮಾಡಿದ್ರು ಮುರುಗೇಶ್ ನಿರಾಣಿ ಅವರು. ಆದ್ರೆ ಫೈನಲಿ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಿರೋದು ಕನ್ಫರ್ಮ್ ಆಗಿದೆ. ಮಂತ್ರಿಮಂಡಲ ವಿಸ್ತರಣೆ ಇದೆ ಅನ್ನುವಂಥದ್ದು ಎಲ್ಲ ಪತ್ರಿಕೆಗಳಲ್ಲಿ ಬಂದಿರುವಂಥದ್ದನ್ನು ನಾನು ನೋಡಿದ್ದೇನೆ. ನಾನು ಒಬ್ಬ ಆಕಾಂಕ್ಷಿ ಇದ್ದೇನೆ. ನಮ್ಮ ಮುಖ್ಯಮಂತ್ರಿಗಳು ಮತ್ತು ರಾಷ್ಟ್ರೀಯ ನಾಯಕರು ಅವ್ರು ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೆ ಬದ್ಧಿದ್ದೇನೆ. ಮಂತ್ರಿ ಮಾಡಿದರೆ ಮಂತ್ರಿಯಾಗಿ ಕೆಲಸ ಮಾಡ್ತೇನೆ, ಇಲ್ಲ ಅಂದ್ರೆ ಶಾಸಕನಾಗಿ ಕೆಲಸ ಮುಂದುವರಿಸ್ತೇನೆ. ಏನಿಲ್ಲ, ಅಸಮಾಧಾನ ಇಲ್ಲ. 117 ಜನ ಇದ್ದೀವಿ, 117 ಜನರು ಆಕಾಂಕ್ಷಿಗಳಿದ್ದಾರೆ. ಇರುವಂಥ ಪೋಸ್ಟ್ಗಳು 16 ಇದೆ. ಎಲ್ಲರಿಗೂ ಸಮಾಧಾನ ಮಾಡ್ಲಿಕ್ಕೆ ಆಗೋದು ಕಷ್ಟ ಇದೆ. ಅವ್ರು ಯಾವ ರೀತಿ ನಿರ್ಧಾರ ತೆಗೆದುಕೊಳ್ತಾರೆ, ಅಸಮಾಧಾನ ಇರಲಾರ್ದೇನೆ ನನ್ನ ಕೆಲಸ ಮುಂದುವರಿಸ್ತೇನೆ. ಸಚಿವ ಸಂಪುಟದ ಆಯ್ಕೆ ಸಿಎಂ ಪರಮಾಧಿಕಾರ. ನಾನ್ ಯಾಕೆ ಆಕಾಂಕ್ಷಿ ಆಗಬಾರ್ದು ಅಂತ ಇಲ್ಲಿ ನಡಹಳ್ಳಿ ಅವರು ಕೂಡ ಮಾತನಾಡಿದ್ದಾರೆ. ಇದು ಸಚಿವ ಸಂಪುಟದ ಆಯ್ಕೆ ವಿಚಾರ ಸಿಎಂ ಪರಮಾಧಿಕಾರ ಆಗಿದೆ, ನಾನು ಯಾಕೆ ಆಕಾಂಕ್ಷಿ ಆಗಬಾರ್ದು ಅಂತ ನಡಹಳ್ಳಿ ಅವರು ಮಾತನಾಡಿದ್ದಾರೆ. ನಾನು ಕೂಡ 3 ಬಾರಿ ಶಾಸಕನಾಗಿದ್ದೇನೆ, ಸೊ ಹೀಗಾಗಿ ನಾನು ಕೂಡ ಒಬ್ಬ ಆಕಾಂಕ್ಷಿ ಅನ್ನುವ ರೀತಿಯಲ್ಲೇ ಮಾತನಾಡಿದ್ದಾರೆ. ಮಂತ್ರಿ ಸ್ಥಾನ ಬಹಳ ಜವಾಬ್ದಾರಿಯುತವಾದಂತ ಸ್ಥಾನವಾಗಿದೆ. ಬಿಎಸ್ವೈ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೇವೆ. ವ್ಯತ್ಯಾಸಗಳಿದ್ದಲ್ಲಿ ನಾವೆಲ್ಲರೂ ಕೂಡ ಸೇರಿ ಚರ್ಚಿಸಲಿದ್ದೇವೆ ಅಂತ ನಡಹಳ್ಳಿ ಅವರು ಮಾತನಾಡಿದ್ದಾರೆ. ಸಚಿವ ಸಂಪುಟದಲ್ಲಿ ಯಾರನ್ನು ತಗೊಳ್ಬೇಕು ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಈಗಾಗಲೇ ಮುಖ್ಯಮಂತ್ರಿಗಳು ಫೆಬ್ರವರಿ 6ನೇ ತಾರೀಕು 10:30 ಗಂಟೆಗೆ ರಾಜಭವನದಲ್ಲಿ ಪ್ರಮಾಣ ವಚನ ನೂತನ ಸಚಿವರಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಇನ್ನೂ ಸಮಯ ಇದೆ. ಫೆಬ್ರವರಿ 6ನೇ ತಾರೀಕಿನ ಹೋದ ಸಾರಿ ನಿಮ್ಮ ಸಚಿವ ಸಂಪುಟ ಗೊತ್ತಿದೆ, ನೀವೆಲ್ಲ ರಾತ್ರಿ 3 ಗಂಟೆಗೆ ಫೋನ್ ಮಾಡಿದ್ರಿ. ಇನ್ನೂ ಸಮಯ ಇದೆ, ಯಾರ್ಯಾರಿಗೆ ಕಾಲ್ ಬರ್ತದೆ ಅಂತ ಕಾಯ್ದು ನೋಡೋಣ. ಯಾಕಂದ್ರೆ ಯಾಕೆ ಆಗ್ಬಾರ್ದು? ನಾನು 3 ಸಾರಿ ಶಾಸಕನಾಗಿದ್ದೇನೆ. ಹೊಸತನವನ್ನು ತರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇದ್ದಂಥವ್ರಿಗೆ ಮುಖ್ಯಮಂತ್ರಿಗಳು ಸಚಿವ ಸ್ಥಾನ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗೆಲ್ರಿಗೂ ಇದೆ. ಅವರು ತೆಗೆದುಕೊಳ್ತಕ್ಕಂಥ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೇವೆ. ಈಗ ನನ್ನ ಅಭಿಪ್ರಾಯದಲ್ಲಿ ಇವೆಲ್ಲ ವಿಚಾರಗಳು ಮಾಧ್ಯಮದ ಮುಂದೆ ಚರ್ಚೆ ಮಾಡುವಂಥದ್ದಲ್ಲ. ಪಕ್ಷದ ವರಿಷ್ಠರಿದ್ದಾರೆ ಮತ್ತು ಮುಖ್ಯಮಂತ್ರಿಗಳಿದ್ದಾರೆ. ನಾನು ಈ ವಿಚಾರವಾಗಿ ಮಾಧ್ಯಮದ ಮುಂದೆ ಪ್ರತಿಕ್ರಿಯೆ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಸಚಿವ ಸ್ಥಾನ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಹೊಸದಾಗಿ ಪಕ್ಷ ಸೇರಿದವರಿಗೆ ಸಚಿವ ಸ್ಥಾನ ಕೊಡ್ಲಾಗ್ತಾ ಇದೆ, ಪಕ್ಷಕ್ಕೆ ಅಡಿಪಾಯ ಹಾಕಿದವರು ಲೆಕ್ಕಕ್ಕೆ ಇಲ್ಲ ಅಂತ ಇಲ್ಲೊಬ್ರು ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅವ್ರು ಯಾರು ಅಂದ್ರೆ ಆನಂದ್ ಮಾಮನಿ ಅವರು. ಇಲ್ಲಿ ಪಕ್ಷಕ್ಕಾಗಿ ದುಡಿದ ಸಾಕಷ್ಟು ಶಾಸಕರು ಲೆಕ್ಕಕ್ಕಿಲ್ಲ. ಟ್ವೀಟ್ ಮೂಲಕ ಆನಂದ್ ಮಾಮನಿ ಅವರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯ ಸವದತ್ತಿ ಕ್ಷೇತ್ರದ ಶಾಸಕರು ಆನಂದ್ ಮಾಮನಿ ಈಗ ಪಕ್ಷಕ್ಕಾಗಿ ಸಾಕಷ್ಟು ಹೋರಾಟವನ್ನ ಮಾಡಿಕೊಂಡು ಪಕ್ಷವನ್ನ ಸಂಘಟನೆ ಮಾಡ್ಕೊಂಡು ಬಂದಂತವರಿಗೆ ಇಲ್ಲಿ ಸಚಿವ ಸ್ಥಾನ ಸಿಗ್ತಾ ಇಲ್ಲ, ಪಕ್ಷಾಂತರಗಳಿಗೆ ಸಚಿವ ಸ್ಥಾನವನ್ನ ನೀಡಲಾಗ್ತಾ ಇದೆ ಅಂತ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಬಹಿರಂಗವಾಗಿ ಟ್ವೀಟ್ ಮಾಡುವ ಮುಖಾಂತರ ಪಕ್ಷದ ಮೇಲಿಟ್ಟಿರುವಂತ ಜನತೆಯ ಪ್ರೀತಿಗೆ ಬೆಲೆನೇ ಇಲ್ವಾ? ಈಗ ಸ್ಪಷ್ಟವಾಗಿ ಹೇಳುವುದಿಷ್ಟೇ, ಕಾಲಾಯ ತಸ್ಮಯೇ ನಮಃ ಅಂತ ಕೂಡ ಅವರು
ಟ್ವೀಟ್ ಅನ್ನ ಮಾಡಿರುವಂತದ್ದು. ಬಹಿರಂಗವಾಗಿನೇ ಆನಂದ್ ಮಾಮನಿಯವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಬರೋದಕ್ಕೂ ಮುಂಚೆ ಬಿಜೆಪಿ ಅವರೆಲ್ಲರೂ ಬರಲಿ, ಅವ್ರನ್ನೆಲ್ಲರನ್ನು ಸಚಿವರನ್ನಾಗಿ ಮಾಡ್ತೀವಿ, ಅವರಿಂದನೇ ನಮ್ಮ ಸರ್ಕಾರ ಅಂತ ಎಲ್ಲ ಹೇಳ್ಕೊಳ್ತಾ ಇದ್ರು. ಯಾವಾಗ ಅವರಿಗೆ ಸಚಿವ ಸ್ಥಾನ ನೀಡುವಂತ ಸಂದರ್ಭ ಬಂತೋ ಅವಾಗ ಎಲ್ಲರೂ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾರೆ. ಮತ್ತಷ್ಟು ಅಪ್ಡೇಟ್ಸ್ ನಾನು ಹೇಳ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಜಸ್ಟ್ 30 ನಿಮಿಷ 30 ಜಿಲ್ಲೆ ಸಮಗ್ರ ಚಿತ್ರಣ. ಚಿಟಿಕೆ ಹೊಡೆಯೋದ್ರಲ್ಲಿ ಇಡೀ ರಾಜ್ಯ ಸುತ್ತಿ ಬನ್ನಿ. ಫಟಾಫಟ್ ಸುದ್ದಿ, ನೋಡೋಕೆ ಬೋರ್ ಆಗಲ್ಲ. 30 ನಿಮಿಷ 30 ಸುದ್ದಿ. ಬೆಂಗಳೂರಿನ ಮೂನ್ವಾಕ್ ಮೆಕ್ಸಿಕೋದಲ್ಲಿ ಮರುಸೃಷ್ಟಿಯಾಗಿದೆ. ನಶಿಸಿ ಹೋಗಿರೋ ದೈತ್ಯ ಪ್ರಾಣಿಯೊಂದು ಸೆರೆಯಾಗಿದೆ. ಹಾರ್ತಾ ಇದ್ದ ವಿಮಾನದಲ್ಲೇ ವೈವಾಹಿಕ ಜೀವನಕ್ಕೆ ಕಾಲಿಟ್ಟು. ಒಡಿಶಾದಲ್ಲಿ ಆನೆಗಳ ಹಾವಳಿ ಹೆಚ್ಚಾಗಿದೆ. ಇಲ್ಲೊಂದು ಡೆಡ್ಲಿ ಅಪಘಾತ ಸಂಭವಿಸಿದೆ. ಸಖತ್ ಸುದ್ದಿ ಸಂಜೆ 7ಕ್ಕೆ. ಜಸ್ಟ್ 30 ನಿಮಿಷ 30 ಜಿಲ್ಲೆ ಸಮಗ್ರ ಚಿತ್ರಣ. ಚಿಟಿಕೆ ಹೊಡೆಯೋದ್ರಲ್ಲಿ ಇಡೀ ರಾಜ್ಯ ಸುತ್ತಿ ಬನ್ನಿ. ಫಟಾಫಟ್ ಸುದ್ದಿ, ನೋಡೋಕೆ ಬೋರ್ ಆಗಲ್ಲ. 30 ಜಿಲ್ಲೆ 30 ಸುದ್ದಿ. ಹಂತಿ ಮೇಲೆ ನಡ್ಕೊ ಬರ್ತಿದ್ರಲ್ಲ ಸರ್. ಇಷ್ಟು ದಿನ 13-14 ಮುಳುಗಳ ಮೇಲೆ ಕುಳಿತು ಬೇಜಾರಾಗಿತ್ತು. ಬೆಂಕಿ ತಗದಾಗ ತಲೆ ಜಿಗ ಎಲ್ಲ ಜಗಮಗ. ನಾನೇ ಸಾಕ್ತಂತ 13 ಗಿಳಿಗಳು ಕುಕ್ಕುಮಾರ್ ಜಾಕ್ಕೆಲ್ಲ ಬಂದು ಕೂತ್ಬಿಟ್ಟು ನನ್ನ. ಬನ್ನಿ ಸರ್, ಹಂಗೆ ಒಂದು ಏವಿ ನೋಡ್ಕೊಂಡ್ ಬಂದ್ಬಿಡೋಣ. ಏವಿ ಅಂದ್ರೆ ನೋಡಿ ಸರ್ ಗೊತ್ತಾಗತ್ತೆ. ಅದೇನು ಏವಿ ಮಾಡ್ತೀರಿ, ಕೊನೆಗೂ ಈ ಕಣ್ಣಲ್ಲಿ ನೀರು ತರಿಸ್ಬಿಟ್ರಿ. ಈ ರಾಗಿಣಿ, ಅರ್ಗಿಣಿ, ಕರಿಮಣಿ, ಗಿಣಿ ಯಾವ್ದು ಇಷ್ಟ ಆಗಲ್ಲ. ಸಿಲಿ ಪಾಯಿಂಟ್ಸ್ ಭಾನುವಾರ ಸಂಜೆ 7:30ಕ್ಕೆ. ಜಸ್ಟ್ 30 ನಿಮಿಷ 30 ಜಿಲ್ಲೆ ಸಮಗ್ರ ಚಿತ್ರಣ. ಚಿಟಿಕೆ ಹೊಡೆಯೋದ್ರಲ್ಲಿ ಇಡೀ ರಾಜ್ಯ ಸುತ್ತಿ ಬನ್ನಿ. ಸಚಿವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಸಾಕಷ್ಟು ಭಾಗಗಳಿಗೆ ತಾರತಮ್ಯ ಆಗ್ತಾ ಇದೆ ಅನ್ನುವ ಕೂಗು ಈಗ ಆಲ್ರೆಡಿ ಕೇಳಿ ಬರ್ತಾ ಇರುವಂತದ್ದು. ಈಗ ಆಲ್ರೆಡಿ ನೀವು ಕೂಡ ನೋಡಿದಿರಾ, ಕಲ್ಯಾಣ ಕರ್ನಾಟಕ ಭಾಗದವರು, ಮಧ್ಯ ಕರ್ನಾಟಕ ಭಾಗದವರು, ಮೈಸೂರು ಕರ್ನಾಟಕ ಭಾಗದವರು, ಇನ್ನೊಂದ್ ಕಡೆ ಪ್ರಮುಖವಾಗಿ ಕರಾವಳಿ ಕರ್ನಾಟಕ ಭಾಗದವರು ಸಚಿವ ಸ್ಥಾನಕ್ಕೆ ಕರಾವಳಿ ಶಾಸಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನಾವು ಹೈಕಮಾಂಡ್ಗೆ ಮನವಿಯನ್ನ ಮಾಡಿದ್ದೇವೆ ಅನ್ನೋದನ್ನ ಕೂಡ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಪ್ರಮುಖವಾಗಿ ಸಚಿವ ಸಂಪುಟ ವಿಸ್ತರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬೊಬ್ರು ಕೂಡ ಒಂದೊಂದು ರೀತಿಯಾಗಿ ಲಾಬಿಯನ್ನ ಶುರು ಮಾಡಿದ್ದಾರೆ. ಸಚಿವ ಸ್ಥಾನಕ್ಕೆ ಕರಾವಳಿ ಶಾಸಕರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಯಾಕೆಂದ್ರೆ ಕರಾವಳಿ ಭಾಗದ 14 ಕ್ಷೇತ್ರಗಳಲ್ಲಿ ಒಂದೇ ಒಂದು ಕ್ಷೇತ್ರ ಕಾಂಗ್ರೆಸ್ ಗೆದ್ದಿದ್ದು ಬಿಟ್ರೆ 13 ಜನ ಶಾಸಕರು ಬಿಜೆಪಿಯವರು. ಸೊ ಆಬ್ವಿಯಸ್ಲಿ ಅವರ ಹಕ್ಕನ್ನು ಮಂಡಿಸ್ತಾ ಇದ್ದಾರೆ. ನಮಗೂ ಕೊಡ್ರಿ, ಇಲ್ಲಿನ ಭಾಗದ ಜನ ಇಷ್ಟು ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಶಾಸಕರನ್ನ ಗೆಲ್ಸಿದ್ದಾರೆ, ಸೊ ನಮ್ಮ ಭಾಗಕ್ಕೂ ಒಂದು ಸಚಿವ ಸ್ಥಾನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಕರಾವಳಿ ಭಾಗಕ್ಕೆ ಮಂತ್ರಿ ಸ್ಥಾನ ಕೊಡಬೇಕು, ನನ್ನನ್ನ ಮಂತ್ರಿ ಮಾಡ್ಲಿಕ್ಕೆ ಸುಳ್ಯ ಜನರು ಒತ್ತಾಯ ಇದೆ, ನನಗೆ ಕೇಳಲು ಭಯ ಇಲ್ಲ, ಕೇಳ್ತೇನೆ ಅಂತ ಎಸ್ ಅಂಗಾರ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. 6 ಬಾರಿ ಶಾಸಕರಾಗಿದ್ದಾರೆ ಅಂಗಾರ ಅವರು. ಸೊ ಸಹಜವಾಗಿ ಅವರು ಕೂಡ ನನಗೂ ಸಚಿವ ಸ್ಥಾನ ಬೇಕು ಅಂತ ಬೇಡಿಕೆಯನ್ನ ಇಟ್ಟಿದ್ದಾರೆ. ಪಕ್ಷ ಕಟೀಲ್ ಸಂಘಟನೆ ನಿರ್ಧರಿಸಬೇಕಾಗಿದೆ. ಮಂತ್ರಿ ಸ್ಥಾನ ಕೊಟ್ರೆ ಪಕ್ಷಕ್ಕೆ ಮತ್ತಷ್ಟು ಬಲ ಬರುತ್ತೆ. ನ್ಯೂಸ್ 18 ಕನ್ನಡಕ್ಕೆ ಶಾಸಕ ಅಂಗಾರ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂಗಾರ ಅವರ ಜೊತೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ್ ಪಟೇಲ್ ಅವರು ಚಿಟ್ಚಾಟನ್ನ ಮಾಡಿದ್ದಾರೆ, ನೋಡೋಣ.
ಸಂಪುಟ ವಿಸ್ತರಣೆಯನ್ನ ಮುಹೂರ್ತ ಈಗಾಗಲೇ ಫಿಕ್ಸ್ ಆಗಿದೆ. ಆದರೆ ಕರಾವಳಿ ಭಾಗದ ಯಾವೊಬ್ಬ ಶಾಸಕರು ಇಲ್ಲ. ಆದರೆ ಎಸ್ ಅಂಗಾರ್ ಅವರು 6 ಬಾರಿ ಗೆದ್ದಿರುವಂತವರು, ಅವರಿಗೆಲ್ಲ ಒಂದ್ ಕಡೆ ಪರೋಕ್ಷವಾಗಿ ಅನ್ಯಾಯ ಆಗ್ತಿದೆ ಅನ್ನೋದು ಕರಾವಳಿಗರ ಕೂಗು. ಹಾಗಾಗಿ ನಮ್ಮ ಜೊತೆ ಮಾತನಾಡಲು ಖುದ್ದು ಹಿರಿಯ ಶಾಸಕರಾಗಿರ್ತಕ್ಕಂಥ ಎಸ್ ಅಂಗಾರ್ ಅವರಿದ್ದಾರೆ. ಅಂಗಾರ್ ಅವರೇ, ಎಲ್ಲ ಒಂದ್ ಕಡೆ ಕರಾವಳಿಗರ ಕೂಗು. ಈ ಸಾರಿ ಕರಾವಳಿಗರು ಯಾರಿಗಾದ್ರೂ ಸರಿ, ಎಸ್ ಅಂಗಾರ ಇರ್ಬೋದು, ಅದು ಸುನೀಲ್ ಕುಮಾರ್ ಇರ್ಬೋದು, ಮತ್ತೊಬ್ರು ಇರ್ಬೋದು, ಯಾರಿಗಾದ್ರೂ ಒಬ್ರಿಗಾದ್ರೂ ಸಚಿವ ಸ್ಥಾನ ಕೊಡಿ ಅನ್ನೋದು ಒಂದು ಬೇಡಿಕೆ ಇತ್ತು. ಅಲ್ಲ, ಬೇಡಿಕೆ ಇದೆ. ಬೇಡಿಕೆ ಇದ್ರೆ ಆ ಬೇಡಿಕೆಯನ್ನು ಸಂಘಟನೆ ಪಾರ್ಟಿ ತೀರ್ಮಾನ ಮಾಡಬೇಕು. ಅದನ್ನು ಹಾಗಿದ್ದ ಕಾರಣ ಜನ ನಮ್ಮನ್ನು ಗೆಲ್ಲಿಸಿದ್ದಾರೆ, ನನ್ನ ಕ್ಷೇತ್ರದ ಜನಗಳು ಗೆಲ್ಲಿಸಿದ್ದಾರೆ. ಅದು ನಮ್ಮ ಕ್ಷೇತ್ರದ ಜನಗಳ ಬೇಡಿಕೆಯನ್ನು ಕೂಡ ಸಿಗಬೇಕು ಅಂದಲ್ಲಿ. ಆದರೆ ಸಿಗಬೇಕು ಅಂದರೆ ನಾವೇನು ಮಾಡಲಿಕ್ಕಾಗಲ್ಲ, ಸಂಘಟನೆ ತೀರ್ಮಾನ ಮಾಡಬೇಕು, ಪಾರ್ಟಿ ತೀರ್ಮಾನ ಮಾಡಬೇಕಾಗಿದೆ. ಸರ್, ಈಗ ಯಾವುದೇ ವಿಚಾರ ಇರ್ಬೋದು, ಹಿಂದುತ್ವ ವಿಚಾರ ಇರ್ಬೋದು, ಮತ್ತೊಂದು ವಿಚಾರ ಇರ್ಬೋದು, ಕರಾವಳಿಗರೇ ಕೈ ಹಿಡಿಯೋದು ಬಿಜೆಪಿಗೆ. ಆದರೆ ಕರಾವಳಿಗ ಶಾಸಕರನ್ನ ಇಂಥ ಸಂದರ್ಭದಲ್ಲಿ ಸಚಿವ ಸ್ಥಾನ ವಿಚಾರದಲ್ಲಿ ಕೈ ಹಿಡಿಯೋದಿಲ್ಲ. ಅಲ್ಲ, ಈಗ ಅದರ ಬಗ್ಗೆ ನಾವು ಏನು ಹೇಳಲಿಕ್ಕಿಲ್ಲ. ಪಾರ್ಟಿ ಕಡೆಯಿಂದ ತೀರ್ಮಾನ ಮಾಡಬೇಕು. ಒಂದು ಸಂಘಟನೆಯ ವಿಚಾರಗಳು ಮತ್ತು ವಿಚಾರದ ಅಡಿಯಲ್ಲಿ ಸಂಘಟನೆ ಹೇಗೆ ಬೆಳೆದಿದೆ ಅಂತೇಳಿ ಅದು ಪಾರ್ಟಿ ಕಡೆಯಿಂದ ತೀರ್ಮಾನವನ್ನು ಮಾಡಬೇಕು. ಗುಂಪುಗಾರಿಕೆ ಮಾಡಿಕೊಂಡು ಅಥವಾ ಅವಿಶ್ವಾಸ ಅಂತ ಮಾಡಿಕೊಂಡು ಅದೆಲ್ಲ ಮಾಡಲಿಕ್ಕೆ ಆಗುದಿಲ್ಲ. ನಾವು ವ್ಯವಸ್ಥೆಯ ಮೇಲೆ ನಂಬಿಕೆ ಇರುವವರು, ಹಾಗಿದ್ದ ಕಾರಣ ವ್ಯವಸ್ಥೆಯನ್ನು ನಾವು ಒಪ್ಪಲೇಬೇಕಾಗ್ತದೆ. ನಳಿನ್ ಕುಮಾರ್ ಕಟೀಲ್ರವರು ಎಲ್ಲ ಒಂದು ಕಡೆ ಶಕ್ತಿಯನ್ನು ಕಳೆದುಕೊಂಡಿದ್ದಾರಾ? ಮುಖ್ಯಮಂತ್ರಿ ಮತ್ತು ಹೈಕಮಾಂಡ್ಗೆ ನಮ್ಮ ಕರಾವಳಿ ಭಾಗದವರಿಗೆ ಮಂತ್ರಿ ಮಾಡಿ ಅಂತ ಹೇಳೋ ಶಕ್ತಿ ಇಲ್ವಾ ಅವರಿಗೆ? ಇಲ್ಲ, ಅದರ ಬಗ್ಗೆ ನಾನೇನು ಹೇಳಲಿಕ್ಕಿಲ್ಲ. ಅದು ನಮ್ಮ ಪಾರ್ಟಿಯ ರಾಜ್ಯಾಧ್ಯಕ್ಷರು, ಅದು ನಾನು ಅವರ ಬಗ್ಗೆ ಏನು ಹೇಳಲಿಕ್ಕಿಲ್ಲ. ಈಗ ಎಸ್ ಅಂಗಾರ್ ಅವರಿಗೆ ಎಲ್ಲ ಒಂದು ಕಡೆ ಗಟ್ಟಿ ಧ್ವನಿಯಿಂದ ಕೇಳಲಿಕ್ಕೂ ಕೂಡ ಭಯ ಮತ್ತು ಆತಂಕ. ಇಲ್ಲ, ಅದು ಭಯದ ಪ್ರಶ್ನೆ ಇಲ್ಲ. ಯಾಕಂದರೆ ನಾವೊಂದು ವ್ಯವಸ್ಥೆಯ ಮೇಲೆ ನಂಬಿಕೆಯನ್ನು ಇಟ್ಟಿರುವಂಥ ವ್ಯಕ್ತಿಗಳಾದ ಕಾರಣ ಭಯದ ಪ್ರಶ್ನೆ ನಮಗೆ ವಿಚಾರದಲ್ಲಿ ಮುಖ್ಯವಾಗಿರ್ತದೆ. ಹಾಗಿದ್ದ ಕಾರಣ ಯಾರಲ್ಲಿ ಮಾತಾಡೋದಕ್ಕೆ ನಮಗೆ ಮುಲಾಜಿಲ್ಲ. ನಮಗೆ ವಿಚಾರ, ನಮ್ಮ ಉದ್ದೇಶ ಅದು ನಮಗೆ ಅಡ್ಡ ಬರುವಂತ ಅಷ್ಟೇ. ಗೆದ್ದಂಥ ಎಲ್ಲ ಶಾಸಕರು ಕೂಡ ಸಚಿವರನ್ನ ಕೇಳಿದರೆ ಯಾರಿಗೆ ಕೊಡಬೇಕು, ಯಾರಿಗೆ ಬಿಡಬೇಕು? ಈ ಸಂಪುಟ ವಿಸ್ತರಣೆಯಲ್ಲಿ ಕರಾವಳಿ ಭಾಗಕ್ಕೆ ಮತ್ತೆ ನಿರಾಸೆ ಆದರೆ ಮುಂದೆ ಇಲ್ಲ, ಅದು ಮತ್ತೆ ನಾವು ನಮ್ಮ ಸಂಘಟನೆ ಕಡೆ ನಾವು ಯೋಚನೆ ಮಾಡ್ತೇವೆ ಅಷ್ಟೇ. ಬೇರೆ ನಮ್ಮದು ಏನು ವಿರೋಧಗಳು ಯಾವುದೂ ಇಲ್ಲ ಅಷ್ಟೇ. ಓಕೆ, ಥ್ಯಾಂಕ್ ಯು. ಇವಿಷ್ಟು ಎಸ್ ಅಂಗಾರ್ ಅವರ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ಕೊಂಡೆ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ಕರಾವಳಿ ಶಾಸಕರು ಯಾವುದೇ ಚಾಲೆಂಜ್ ಅನ್ನ ಹಾಕಿಲ್ಲ, ಅವರವರ ಅಭಿಪ್ರಾಯವನ್ನ ತಿಳಿಸಿದ್ದಾರೆ ಅಷ್ಟೇ ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕರಾವಳಿ ಭಾಗದ ಶಾಸಕರು ಯಾರು ಕೂಡ ಚಾಲೆಂಜ್ ಹಾಕಿಲ್ಲ, ಅವರವರ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೆ ಕರಾವಳಿ ಭಾಗದ ಸಂಸದರು ಕೂಡ ಆಗಿರುವಂತ ನಳಿನ್ ಕುಮಾರ್ ಕಟೀಲ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಸಂಪುಟ ವಿಸ್ತರಣೆ ವಿಚಾರ ಸಿಎಂಗೆ ಬಿಟ್ಟಿದ್ದು, ಪಾರ್ಟಿಗೆ ಬಂದವರಿಗೆ ಮೊದಲ ಆದ್ಯತೆಯನ್ನ ನೀಡಲೇಬೇಕಾಗುತ್ತೆ, ಅವರಿಂದನೇ ಸರ್ಕಾರ ಬಂದಿರುವಂತದ್ದು ಅನ್ನುವ ರೀತಿಯಲ್ಲೂ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮಲ್ಲಿ ಯಾರಿಗೂ ಕೂಡ ಬೇಸರ ಇಲ್ಲ ಅಂತ ರಾಜ್ಯಾಧ್ಯಕ್ಷರ ರೀತಿಯಲ್ಲಿ ಮಾತನಾಡಿದ್ದಾರೆ. ಆದ್ರೆ ಈಗ ಆಲ್ರೆಡಿ ಬಹಿರಂಗವಾಗಿ ಸಾಕಷ್ಟು ಜನ ಅಸಮಾಧಾನವನ್ನ ಯಾವ ರೀತಿಯಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದನ್ನ ಕೂಡ ನೋಡಿದೀರಾ ನೀವು. ಕರಾವಳಿಯವರು ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಅಲ್ಲ, ನಿಮ್ಗೇನೋ ಒಂದು ಚಾಲೆಂಜ್ ಹಾಕಿದಾರಂತೆ, ಒಂದು ಸಚಿವ ಸ್ಥಾನ ತಗೊಂಡು. ಚಾಲೆಂಜ್ ಅನ್ನು ಹಾಕ್ಲಿಲ್ಲ, ಯಾರು ಹಾಕ್ಲಿಲ್ಲ. ಅವರವರ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳು ಅಭಿಪ್ರಾಯಗಳನ್ನು ಪಾರ್ಟಿಯಲ್ಲಿ ಕೇಳ್ತಾರೆ, ನಮ್ಮಲ್ಲಿ ಅಭಿಪ್ರಾಯಗಳನ್ನು ಕೇಳಿದ್ದಾರೆ. ಮುಖ್ಯಮಂತ್ರಿಗಳು ಯಾರನ್ನು ಸಚಿವರು ಮಾಡಬೇಕು ಮಾಡ್ತಾರೆ, ಆ ತೀರ್ಮಾನವನ್ನು ಮುಖ್ಯಮಂತ್ರಿ ತಗೊಳ್ತಾರೆ. ಮತ್ತು ನಮ್ಮಲ್ಲಿ ಯಾರಿಗೂ ಬೇಸರ ನೋವುಗಳಿಲ್ಲ. ಅವರವರ ಅಭಿಪ್ರಾಯಗಳನ್ನು ನಮ್ಮ ಮುಂದೆ ಹೇಳಿದ್ದಾರೆ. ಎಲ್ಲರನ್ನು ಸಮಾಧಾನ ಮಾಡಿಕೊಂಡು ನಾವು ಸರ್ಕಾರದ ಮಂತ್ರಿಮಂಡಲವನ್ನು ಕರಾವಳಿಯವರು ನಾಡಿದ್ದು ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದೆ. ಅರ್ಹ ಶಾಸಕರಿಂದ ತಿಮ್ಮಪ್ಪನ ದರ್ಶನವನ್ನ ಮಾಡಲಾಗ್ತಾ ಇದೆ. ತಿರುಪತಿಯಲ್ಲಿ ರಮೇಶ್ ಜಾರಕಿಹೊಳಿ ಟೀಮ್ ಈಗ ಆಲ್ರೆಡಿ ತಿಮ್ಮಪ್ಪನ ದರ್ಶನವನ್ನ ಮಾಡಿರುವಂತದ್ದು. ರಮೇಶ್ ಜೊತೆನೆ ಇದ್ದಾರೆ ಮಹೇಶ್ ಕುಮಟಳ್ಳಿ ಅವರು, ಯಾಕೆಂದ್ರೆ ಅವರಿಬ್ಬರು ತುಂಬಾ ಕ್ಲೋಸ್. ಮಹೇಶ್ ಕುಮಟಳ್ಳಿ ಅವರು ರಮೇಶ್ ಜಾರಕಿಹೊಳಿ ಅವರು ಏನ್ ಹೇಳ್ತಾರೆ ಅದನ್ನ ಮಾಡ್ತಾರೆ, ಹಂಗಾಗಿನೇ ಅವರು ರಾಜೀನಾಮೆಯನ್ನ ಕೊಟ್ಟು ಬಂದಿದ್ದು. ಈಗ ಅವರಿಗೆ ಬೇಡಿಕೆಯನ್ನ ಇಡ್ತಾ ಇದ್ರು ಸಚಿವ ಸ್ಥಾನ ಅವ್ರಿಗೂ ಕೊಡಿ ಅಂತ. ಆದ್ರೆ ಫೈನಲಿ ಏನೋ ಸಮಾಧಾನ ಮಾಡಿದ್ದಾರಂತೆ ಯಡಿಯೂರಪ್ಪನವರು, ಅದಕ್ಕೋಸ್ಕರನೇ ಸೈಲೆಂಟ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೇಕು ಏನಾಗುತ್ತೆ ಅಂತ. ರಮೇಶ್ ಜಾರಕಿಹೊಳಿಗೆ ಸಿಪಿ ಯೋಗೀಶ್ವರ್ ಅವರು ಕೂಡ ಸಾಥನ್ನ ಕೊಟ್ಟಿದ್ದಾರೆ. ಬಾದಾಮಿ ಪ್ರವಾಸದಲ್ಲಿದ್ದಾರೆ ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯನವರಿಗೆ ಮನವಿಯನ್ನ ಸಲ್ಲಿಸಲಿಕ್ಕೆ ಮುಗಿಬಿದ್ದಿದ್ದಾರೆ ಜನ. ಮನವಿ ಸಲ್ಲಿಸುವಾಗ ನೂಕುನುಗ್ಗಲು ಉಂಟಾಗಿರುವಂತದ್ದು. ನಡೀರಿ ಆಚೆಗೆ ಎಂದು ಸಿದ್ದರಾಮಯ್ಯನವರು ಇದೇ ಸಂದರ್ಭದಲ್ಲಿ ಗರಂ ಆಗಿದ್ದಾರೆ. ಮಾಧ್ಯಮದವರ ಮೇಲೂ ಕೂಡ ಸಿದ್ದರಾಮಯ್ಯನವರು ಗರಂ ಆಗಿರುವಂತದ್ದು. ಸಿದ್ದರಾಮಯ್ಯನವರ ಮಾತುಗಳೇ ಆ ರೀತಿಯಾಗಿರುತ್ತೆ. ಸಿದ್ದರಾಮಯ್ಯನವರನ್ನ ನೋಡ್ಲಿಕ್ಕೋಸ್ಕರ ಸಾಕಷ್ಟು ಜನ ಬಂದಿದ್ದಾರೆ, ಹಾಗೆ ಮನವಿಯನ್ನ ಕೊಡ್ಲಿಕ್ಕೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಗರಂ ಆಗಿದ್ದಾರೆ.
ಮತ್ತಷ್ಟು ಅಪ್ಡೇಟ್ಸ್ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ನಶಿಸಿ ಹೋಗಿರೋ ದೈತ್ಯ ಪ್ರಾಣಿಯೊಂದು ಸೆರೆಯಾಗಿದೆ. ಹಾರ್ತಾ ಇದ್ದ ವಿಮಾನದಲ್ಲೇ ವೈವಾಹಿಕ ಜೀವನಕ್ಕೆ ಕಾಲಿಟ್ಟು. ಒಡಿಶಾದಲ್ಲಿ ಆನೆಗಳ ಹಾವಳಿ ಹೆಚ್ಚಾಗಿದೆ. ಇಲ್ಲೊಂದು ಡೆಡ್ಲಿ ಅಪಘಾತ ಸಂಭವಿಸಿದೆ. ಸಖತ್ ಸುದ್ದಿ ಸಂಜೆ 7ಕ್ಕೆ. ಜಸ್ಟ್ 30 ನಿಮಿಷ 30 ಜಿಲ್ಲೆಯ ಸಮಗ್ರ ಚಿತ್ರಣ. ಚೀಟಿಕೆ ಹೊಡೆಯೋದ್ರಲ್ಲಿ ಇಡೀ ರಾಜ್ಯ ಸುತ್ತಿ ಬನ್ನಿ. ಫಟಾಫಟ್ ಸುದ್ದಿ ನೋಡೋಕೆ ಬೋರ್ ಆಗಲ್ಲ. 30 ಜಿಲ್ಲೆ 30 ಸುದ್ದಿ. ತಂತಿ ಮೇಲೆ ನಡ್ಕೊಂಡ್ ಬರ್ತಿದ್ರಲ್ಲ ಸರ್. ಇಷ್ಟು ದಿನ 13-14 ಮುಳುಗಳ ಮೇಲೆ ಕುಳಿತು ಬೇಜಾರಾಗಿತ್ತು. ಬೆಂಕಿ ತಗದಾಗ ತಲೆ ಜಿಗ ಎಲ್ಲ ಜಗಮಗ. ನಾನೇ ಸಾಕ್ದಂತ 13 ಗಿಣಿಗಳು ಕುಕ್ಕುಮಾರ್ ಜಾಕ್ಕೆಲ್ಲ ಬಂದು ಕುಕ್ಬಿಟ್ಟು ನನ್ನ. ಬನ್ನಿ ಸರ್, ಹಂಗೆ ಒಂದು ಏವಿ ನೋಡ್ಕೊಂಡ್ ಬಂದ್ಬಿಡೋಣ. ಏವಿ ಅಂದ್ರೆ ನೋಡಿ ಸರ್ ಗೊತ್ತಾಗುತ್ತೆ. ಅದೇನು ಏವಿ ಮಾಡ್ತೀರಿ, ಕೊನೆಗೂ ಈ ಕಣ್ಣಲ್ಲಿ ನೀರು ತರಿಸ್ಬಿಟ್ರಿ. ಈ ರಾಗಿಣಿ, ಅರ್ಗಿಣಿ, ಕರಿಮಣಿ, ಗಿಣಿ ಯಾವ್ದು ಇಷ್ಟ ಆಗಲ್ಲ. ಈಗ ಆಲ್ರೆಡಿ ಸಿಎ ಮತ್ತು ಎನ್ಆರ್ಸಿ ಹಾಗೆ ಎನ್ಪಿಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಶದಾದ್ಯಂತ ಸಾಕಷ್ಟು ಹೋರಾಟ ಪ್ರತಿಭಟನೆ ನಡೀತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈವರೆಗೂ ಎನ್ಆರ್ಸಿ ಜಾರಿ ಬಗ್ಗೆ ನಿರ್ಧರಿಸಿಲ್ಲ. ಲೋಕಸಭೆಯಲ್ಲಿ ಸರ್ಕಾರ ಸ್ಪಷ್ಟನೆಯನ್ನ ನೀಡಿದೆ. ಎನ್ಆರ್ಸಿ ಇಲ್ಲ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನ ನೀಡಿರುವಂತದ್ದು. ಯಾಕೆಂದ್ರೆ ಈ ಒಂದು ವಿಚಾರ ಸಾಕಷ್ಟು ವ್ಯಾಪಕ ಚರ್ಚೆಗೂ ಕೂಡ ಕಾರಣವಾಗಿತ್ತು. ರಾಷ್ಟ್ರ ವ್ಯಾಪಿ ಎನ್ಆರ್ಸಿ ಜಾರಿ ಚಿಂತನೆ ಇಲ್ಲ, ಈವರೆಗೂ ಎನ್ಆರ್ಸಿ ಜಾರಿ ಬಗ್ಗೆ ನಿರ್ಧಾರವನ್ನ ಮಾಡಿಲ್ಲ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ನೀಡಿದೆ. ಸಿಎ, ಎನ್ಆರ್ಸಿ, ಎನ್ಪಿಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ನೋಡಿದಿರಾ, ಸಾಕಷ್ಟು ಹೋರಾಟಗಳು, ಪ್ರತಿಭಟನೆಗಳು, ಗಲಭೆ, ಹಿಂಸಾಚಾರ ಇವೆಲ್ಲವೂ ಕೂಡ ನಡೆದಿದೆ. ಇನ್ನ ಎನ್ಆರ್ಸಿಯ ಬಗ್ಗೆ ಸ್ಪಷ್ಟನೆಯನ್ನ ನೀಡಿರುವಂತ ಕೇಂದ್ರ ಸರ್ಕಾರ ಇದಿನ್ನೂ ಜಾರಿ ಆಗಿಲ್ಲ, ಜಾರಿ ಮಾಡೋದು ಡೌಟು ಅನ್ನುವ ರೀತಿಯಲ್ಲೇ ಸ್ಪಷ್ಟನೆಯನ್ನ ನೀಡಿದೆ. ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ ಎನ್ಆರ್ಸಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನ ನೀಡಿರುವಂತದ್ದು. ರಾಷ್ಟ್ರವ್ಯಾಪಿ ಎನ್ಆರ್ಸಿ ಜಾರಿ ಚಿಂತನೆ ಇಲ್ಲ ಅಂತ ಸ್ಪಷ್ಟನೆಯನ್ನ ನೀಡಿದೆ. ಆದ್ರೆ ಸಿಎ ಬಗ್ಗೆ ಯಾವುದೇ ಕಾರಣಕ್ಕೂ ಹಿಂದೆ ಹೋಗೋದಿಲ್ಲ ಅನ್ನೋದನ್ನ ಈಗ ಆಲ್ರೆಡಿ ಸಾಕಷ್ಟು ಬಾರಿ ಹೇಳಿರುವಂತದ್ದು. ಅದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿಲ್ಲ. ಆದ್ರೆ ಎನ್ಆರ್ಸಿ ಬಗ್ಗೆ ಮಾತ್ರ ಸ್ಪಷ್ಟಪಡಿಸಿದ್ದಾರೆ. ಎನ್ಆರ್ಸಿ ಜಾರಿಯ ಚಿಂತನೆ ಇಲ್ಲ ಅನ್ನೋದನ್ನ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿರುವಂತದ್ದು. ಲೋಕಸಭೆಯಲ್ಲಿ ಸರ್ಕಾರ ಇದರ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದೆ ಎನ್ಆರ್ಸಿ ಕಾಯ್ದೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇವೆಷ್ಟೇವರೆಗಿನ ಸುದ್ದಿ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಈಗ ಸಖತ್ ಸುದ್ದಿ ಪ್ರಸಾರ ಆಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು